ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಬನ್ನಿ ಫ್ರೆಂಡ್ಸ್, ನಾನು ಒಂದು ಹಳ್ಳಿಗೆ ಹೋಗಿದ್ದೆ. ಆ ಹಳ್ಳಿ ಲೈಫ್ ಎಷ್ಟೊಂದು ಸೂಪರಾಗಿರುತ್ತಲ್ವ ನೋಡಿ. ಸೂಪರಾಗಿದೆ, ನನಗೆ ತುಂಬಾ ಇಷ್ಟ ಆಯಿತು. ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ. ನಿಮಗೆಲ್ಲ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ವಿಡಿಯೋ ಹೇಗಿದೆ ಅಂತ ಕೂಡ ತಿಳಿಸಿ. ನೋಡಿ, ಇಲ್ಲಿ ನಾನು ಒಂದು ಸೂಪರಾಗಿರುವ ಒಂದು ಫ್ಲವರ್ ತೋರಿಸ್ತಾ ಇದ್ದೀನಿ. ಏನು ಫ್ಲವರ್ ಅಂತ ನನಗೊಬ್ಬರು ಒಂದು ಸಲ ವೀಡಿಯೋದಲ್ಲಿ ಕೇಳಿದರು. ನಾನು ಬಂಗಿನ ಸಲ ಮುಖದಲ್ಲಿ ಬಂಗಿರುತ್ತಲ್ವ, ಅದಕ್ಕೋಸ್ಕರ ನಾನು ಒಂದು ಒಳ್ಳೆಯ ಒಂದು ಮನೆ ಮದ್ದು ಅಂದರೆ ಕ್ರೀಮ್ ಮಾಡಿದ್ದೆ. ಆ ಕ್ರೀಮ್ ನೈಟೆಲ್ಲ ಹಚ್ಕೊಂಡ್ರೆ ಮಾರ್ನಿಂಗು ಇಲ್ಲ ಒಂದು 2 ಅವರು 3 ಅವರು ಬಿಟ್ಟು ಮುಖ ತೊಳೆದ್ಬಿಟ್ರೆ ನಿಮ್ಮ ಮುಖದಲ್ಲಿರುವ ಬಂಗೆಲ್ಲ ಹೊರಟೋಗುತ್ತೆ. ಅದಕ್ಕೋಸ್ಕರ ಆ ಕ್ರೀಮ್ ಮಾಡಿದ್ದೆ. ಅದು ಹೂಗಳು ತೋರಿಸು ಅಂತ ನನಗೆ ಕೇಳಿದರು. ನೋಡಿ, ಇಲ್ಲಿ ನಾನು ಹೂಗಳನ್ನ ತೋರಿಸಿದ್ದೀನಿ. ಅದಕ್ಕೆ ನಾನು ಈ ಹೂಗಳನ್ನ ಅಂದರೆ ನಮ್ಮ ಹೊಲದಲ್ಲಿ ಸಿಕ್ಕಿತ್ತು, ಅದಕ್ಕೋಸ್ಕರ ಈ ಹೂವನ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ತಂಗಡಿಗೆ ಹೂವು ಅಂತ. ಈ ಹೂಗಳನ್ನ ನಾವು ತೊಗೊಂಡು ಬಂದು ಮನೆಯಲ್ಲಿ ಸ್ವಲ್ಪ ಎಲೆಗಳಿರುತ್ತಲ್ಲ, ಹೂವಿನ ಎಲೆಗಳು, ಅದನ್ನೆಲ್ಲ ತೊಗೊಂಡ್ಗೆಸಿ ಹೇಳಿರೋ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಅದೇ ಥರ ಮಾಡಿ ಡೈಲಿ ಮುಖಕ್ಕೆ ಹಚ್ಕೊಳ್ಳಿ, ತುಂಬಾ ಒಳ್ಳೆಯದು. ನೋಡಿ, ಇಲ್ಲಿ ನಮ್ಮದು ಹತ್ತಿ ಹೊಲ ಕಾಣಿಸ್ತಾ ಇದೆ ನೋಡಿ. ನಾವು ಇದಕ್ಕೆ ಹತ್ತಿ ಹಾಕಿದ್ವಿ. ಸೂಪರಾಗಿದೆ ಅಲ್ವಾ ಹತ್ತಿ ಹೊಲ. ಆಮೇಲೆ ಹೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಸೀಸನಲ್ಲಿ ಮಾತ್ರ ಸಿಗುತ್ತೆ. ಹಳ್ಳಿ ಲೈಫ್ ಎಷ್ಟು ಚೆನ್ನಾಗಿರುತ್ತಲ್ವ. ಈ ಜರ್ನಿ ನನಗೆ ತುಂಬಾ ಖುಷಿ ಕೊಟ್ಟಿತ್ತು. ಇಲ್ಲಿ ಇನ್ನೊಂದೇನೆಂದರೆ ಚಿಕ್ಕದಾಗಿ ಬಾಳೆಹಣ್ಣು ಕೂಡ ಇರುತ್ತೆ. ನಾನು ಅದನ್ನು ತೊಗೊಳ್ಳಿಲ್ಲ, ಸ್ವಲ್ಪ ಯಾಕಂದರೆ ಕಹಿ ಇತ್ತು, ಅದಕ್ಕೋಸ್ಕರ. ಆಮೇಲೆ ಪಕ್ಕದಲ್ಲಿ ಒಂದು ನೋಡಿ ಸಣ್ಣ ಕಾವಲೆ ಇದೆ, ಚಿಕ್ಕದು. ನಾನು ಚಿಕ್ಕವರಿರಾಗ ಇದ್ರ ಜೊತೆ ನಾವು ಅಂದರೆ ನೀರಲ್ಲಿ ಆಟ ಆಡ್ತಾ ಇದ್ವಿ ನೋಡಿ. ಕಾವಲೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ನೀರು ಅಂದರೆ ಚಿಕ್ಕ ಮಕ್ಕಳಿಗೆ ಆಟ ಆಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಹಳ್ಳಿಲಿ ಎಷ್ಟು ಚೆನ್ನಾಗಿದೆ ಗಾಳಿ. ಸೂಪರಾಗಿತ್ತು. ನಾವು ಈವ್ನಿಂಗ್ ಟೈಮಲ್ಲಿ ಹೋಗಿದ್ವಿ. ತುಂಬಾ ಇಷ್ಟ ಆಯಿತು ನನಗೂ. ಕಾಣಿಸ್ತಾ ಇದೆಯಲ್ವಾ ಎಲ್ಲ ಕಡೆ. ನೋಡಿ, ಈ ನೀರೆಲ್ಲ ನಾವು ಹೊಲಗಳಲ್ಲಿ ಬೇಕಾಗುತ್ತೆ, ಅದಕ್ಕೋಸ್ಕರ ಯೂಸ್ ಮಾಡ್ಕೊತಾರೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೂಪರಾಗಿದೆ.